ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಒಂದು ಕ್ಷಣದಲ್ಲಿ ಭೂಮಿಗೆ ನೀನು ಯಾರು ಅಂತ ಕೇಳಿದಾಗ ಮನೆ ಮಂದಿಗೆ ಶಾಕ್ ಅಂತ ಆಗುತ್ತೆ, ಕೆಲವೊಬ್ಬರಿಗೆ ಖುಷಿನೂ ಆಗುತ್ತೆ, ಕೆಲವೊಬ್ಬರಿಗೆ ದುಃಖನೂ ಆಗುತ್ತೆ. ಈಗಾಗಲೇ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಮತ್ತೆ ಏನಾಗುತ್ತೆ ಅಂತಂದರೆ, ಭೂಮಿ ಜ್ಯೂಸ್ ತರ್ತೀನಿ ಅಂತಂದಾಗ, ಬೇಡ ಭೂಮಿ, ನಿನ್ನ ಕೈಯಾರ ಮಾಡಿರ್ತಕ್ಕಂಥ ನನಗೆ ಒಂದು ಕಪ್ಪು ಟೀನ ತಂದು ಕೊಡ್ತೀಯಾ ಪ್ಲೀಸ್ ಅಂತ ಸಂಗೀತ ಕೇಳ್ತಾರೆ. ಅಯ್ಯೋ ಅತ್ತೆ, ಈಗಲೇ ಮಾಡ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ಓಡಿ ಹೋಗ್ತಾ ಇರ್ತಾಳೆ. ಹೋಗ್ತಿರ್ಬೇಕಾದ್ರೆ ಅವಳ ಕಾಲಿಗೆ ಗಾಯ ಆಗಿರುತ್ತಲ್ಲ, ಅಮ್ಮ ಅಂತ ಕಿರ್ಚ್ಕೊಂಡ್ಬಿಡ್ತಾಳೆ. ಕಿರ್ಚ್ಕೊಂಡ ತಕ್ಷಣ ಭೂಮಿ ಏನಾಯಿತು, ಭೂಮಿ ಏನು ಮಾಡಿತ್ತು ಅಂದ ತಕ್ಷಣ, ಅಯ್ಯೋ ಅತ್ತೆ ಗಾಬರಿ ಮಾಡ್ಕೋಬೇಡಿ, ಅದು ಒಂದು ಸಣ್ಣ ಗಾಜ್ ಪೀಸು ಚುಚ್ಕೊಂಡ್ಬಿಡ್ತು ಕಾಲಿಗೆ ಅಂದಾಗ, ಅಯ್ಯೋ ನೋಡೋಣ ಕೂತ್ಕೋ ನೀನು, ಎಲ್ಲಿ ಏನಾಯ್ತು, ಇದಕ್ಕೆ ಏನು ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಒಂದೇ ಸಮ ಸೊಸೆನ ತುಂಬ ಚೆನ್ನಾಗಿ ಕೇರ್ ಮಾಡ್ತಾ ಇರ್ತಾರೆ ಸಂಗೀತಮ್ಮನವರು. ಅಲ್ಲಿಗೆ ನಮ್ಮ ಅಜಿತ್ ಅವರು ನಚಿ ಒಂದು ಟಿ ಇಂಜೆಕ್ಷನ್ ಹಾಕ್ಬಿಡು ಅಂತ ಹೇಳ್ತಾರೆ. ಇಂಜೆಕ್ಷನ್ ಅಂತ ಹೇಳಿದ ತಕ್ಷಣ ಫುಲ್ಲು ಶಾಕ್ ಆಗಿಬಿಡ್ತಾಳೆ. ಇಂಜೆಕ್ಷನ್ ಅಂತಿದೆಯಲ್ಲ ಭೂಮಿ, ಅಲ್ಲ ಹೇಗೆ ಚುಚ್ಕೊಂಡೆ, ಹೇಗಾಯ್ತು ಇದು ಗಾಯ ಅಂತ ಹೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ನಚಿಗೆ ಇಂಜೆಕ್ಷನ್ ಮಾಡೋ ಅಂತ ಅಜಿತ್ ಕೂಡ ಹೇಳ್ತಾರೆ. ಇಂಜೆಕ್ಷನ್ ಅಂದರೆ ಅವಳಿಗೆ ತುಂಬ ಭಯ. ಇಲ್ಲ ಬೇಡ ಇಂಜೆಕ್ಷನ್ ಎಲ್ಲ ಬೇಡ, ನಂಗೆ ತುಂಬ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಎದುರ್ಕೋತಾ ಇರ್ತಾಳೆ. ಕೂತ್ಕೋ ಇಲ್ಲಿ ಅಂತ ಹೇಳ್ಬಿಟ್ಟು ಕೂರಿಸ್ತಾರೆ ನಮ್ಮ ಸಂಗೀತ ಅವರು. ಮತ್ತು ಅಜಿತ್ಗೂ ಕೂಡ ಅಜಿತ ಕೂತ್ಕೊಳ್ಳೋ ಪಕ್ಕ ಅಂದ ತಕ್ಷಣ ಅಜಿತ್ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ. ಕೂತ್ಕೊಳ್ಳೋ, ಹೇಳ್ತಾ ಇದ್ದೀನಿ ತಾನೆ ಅಂದ ತಕ್ಷಣ ಅಕ್ಕ ಹೇಳಿದ್ರೆ ಮುಗೀತು, ಕೂತ್ಕೊಳ್ಳೋ ಅಂತ ಹೇಳಿ ಕೂತ್ಕೋತಾರೆ. ನೋಡೋ ಭೂಮಿಗೆ ನೀನು ಮುಂಚೆ ಹೇಗೆ ಪ್ರಪೋಸ್ ಮಾಡಿದೆ ಅಂತ ಹೇಳು ಭೂಮಿ, ನಿನ್ನ ಒಂದು ಭಯನ ಹೇಗೆ ಹೋಗ್ಲಾಡಿಸ್ತೀನಿ ನೋಡೀಗ, ಖಂಡಿತ ನಿನಗೆ ಭಯನೇ ಆಗೋದಿಲ್ಲ ಅಂತ ಹೇಳಿ ಸಂಗೀತ ಹೇಳಿ ಅಜಿತನ ಪಕ್ಕಕ್ಕೆ ಕೂರಿಸಿ ಪ್ರೀತಿ ಹೇಳ್ಕೊ ಅಂತ ಹೇಳ್ತಾರೆ. ನೋಡೋ ಅಜಿತ, ನೀನು ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತ ಹೇಳಿ ಆಣೆ ಹಾಕ್ಬಿಡ್ತಾರೆ ಸಂಗೀತಮ್ಮನವರು. ಆಗ ಹೇಳಲೇಬೇಕು, ನೋಡಪ್ಪ ನಿಮ್ಮಮ್ಮ ಆಣೆ ಹಾಕ್ಬಿಟ್ಟಿದ್ದಾಳೆ, ನೀನು ಹೇಳಲೇಬೇಕು ಅಂತ ಮನೆಯವರೆಲ್ಲ ಒತ್ತಾಯ ಮಾಡ್ತಾರೆ. ಆಗ ಭೂಮಿ, ನಾನು ನಿನ್ನ ನೋಡಿರೋದು ಫಸ್ಟು ದೇವಸ್ಥಾನದಲ್ಲಿ. ನಿನ್ನ ನೋಡಿದ ತಕ್ಷಣ ನಾನೇನಂತಂದರೆ, ನಿನ್ನನ್ನು ನೋಡಿದೆ, ನೀನು ಇಷ್ಟ ಆದೆ, ನಿನ್ನನ್ನು ಮದುವೆ ಮಾಡಿಕೊಂಡೆ, ಇಲ್ಲಿ ತನಕ ಕರ್ಕೊಂಡು ಬಂದೆ, ಮನೆಗೆ ಕರ್ಕೊಂಡು ಬಂದೆ, ನೀನಿಲ್ಲದೆ ನಾನಿಲ್ಲ, ನನ್ನ ಉಸಿರೇ ನಿಂತೋಗುತ್ತೆ ನೀನಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ಅದು ದೊಡ್ಡದಾಗಿ ಭಾಷಣ ಏನೋ ಬಿಗಿತಾರೆ. ಭಾಷಣ ಅಂತಲೇ ಅನಿಸುತ್ತೆ, ಯಾಕಂದರೆ ಬೇಜಾರಾಗುತ್ತೆ ನೋಡಿ. ಅವ್ರು ಹೇಳ್ತಿರೋದು ನಿಜವಾಗ್ಲೂ ಹಾಟ್ಲಿನೇ ಹೇಳ್ತಾರೆ. ಬಟ್ ಆ ವಿಷಯ ಭೂಮಿ ಹತ್ರ ಹೇಳಬೇಕಾದ್ರೆ ತಿರ್ಗಾ ಹೋಗಿ ಅದು ಅಮ್ಮ ಆಣೆ ಮಾಡಿದ್ರು, ಅದಕ್ಕೆ ಆ ರೀತಿ ಹೇಳಿದೆ, ಈ ರೀತಿ ಹೇಳಿದೆ, ಬೇಜಾರಾಗಬೇಡ ಅಂತ ಮತ್ತೆ ತಿರ್ಗಾ ರಿವರ್ಸ್ ಬಂದುಬಿಡ್ತಾರೆ. ಅದಕ್ಕೆ ಬೇಜಾರಾಗೋ ಸಂಗತಿ. ಮತ್ತು ಹೇಳಿದ ತಕ್ಷಣ ಎಲ್ಲರೂ ವಾ ಏನಜಿತ, ಪೊಲೀಸ್ ಆದರೂ ಕೂಡ ಇಷ್ಟೊಂದು ಚೆನ್ನಾಗಿ ಪ್ರಪೋಸಲ್ ಮಾಡೋದು ಕಲ್ತ್ಬಿಟ್ಟಿದೆಯಲ್ಲೋ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಇನ್ನು ಭೂಮಿ ಎದ್ದೋಗ್ತಾ ಇರ್ತಾಳೆ. ಭೂಮಿ, ನೀನೆಲ್ಲ ಹೋಗ್ತಿದೀಯಾ, ಕೂತ್ಕೋ ಅಂತ ಹೇಳ್ತಾರೆ. ಅದು ಅತ್ತೆ ಟೀ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಕೂತ್ಕೋ, ಅಲ್ಲ ನನ್ನ ಮಗನ ಸರ್ದಿ ಮುಗೀತು, ಮತ್ತು ನಿನ್ನ ಸರ್ದಿ ಅಂತ ಹೇಳಿದಾಗ ಅದು ಅತ್ತೆ ಅಂತ ಹೇಳಿರ್ತಾಳೆ. ಅಲ್ಲಮ್ಮ, ನನ್ನ ಮಗನಿಗೊಂದ್ಯಾಯ ನಿನಗೊಂದ್ಯಾಯನಾ, ನೀನು ಹೇಳಲೇಬೇಕೀಗ ಅಂತ ಹೇಳ್ತಾರೆ. ಇಲ್ಲಾಂದರೆ ಹೇಳ್ಬಿಡಮ್ಮ ಭೂಮಿ, ಇಲ್ಲಾಂದರೆ ಅಕ್ಕ ಮತ್ತೆ ನಿನ್ನ ಮೇಲೆ ಸಾಣೆ ಹಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಶ್ರವಣ ಅವರು ಹೇಳ್ತಾರೆ. ಆಗ ಭೂಮಿ ಕೂಡ ಅಷ್ಟೇ, ಸಾಹೇಬ್ರೆ, ನಾನು ಕೂಡ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ನಿಮ್ಮ ಹತ್ರ ಪ್ರೀತಿ ಹೇಳ್ಕೋಬೇಕು ಅಂತ ತುಂಬ ಸಾರಿ ಅಂದ್ಕೊಂಡಿದ್ದೀನಿ, ಆದರೆ ನೀವೇನು ಅನ್ಕೋತಿರೋ ಏನೋ ಅಂತ ಹೇಳ್ಬಿಟ್ಟು ನಿಮ್ಮ ಫೋಟೋ ಮುಂದೆ ನಿಂತು ಪ್ರಪೋಸ್ ಮಾಡಿದ್ದೀನಿ. ನಿಮ್ಮ ಫೋಟೋ ಮುಂದೆ ನಿಂತು ಪ್ರೀತಿ ಹೇಳ್ಕೊಳ್ಬೇಕಾದ್ರೂ ಕೂಡ ನನಗೆ ತುಂಬ ಭಯ ಆಯಿತು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಮನದಾಳದ ಮಾತನ್ನೇ ಹೇಳಿರೋದು. ಅಜಿತ್ ಕೂಡ ಅವ್ರು ಏನು ಹೇಳಿದಾರಲ್ಲ ಅದೇ ಸತ್ಯ, ಭೂಮಿ ಹೇಳಿರೋದು ಕೂಡ ಸತ್ಯ. ಆದರೆ ಆಮೇಲೆ ಏನು ಮಾಡ್ತಾರೆ, ಕಿತಾಪತಿಗಳನ್ನು ಮಾಡ್ಕೊಳ್ತಾರೆ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಸೊ ಏನಂತಂದರೆ, ಈ ಕಡೆ ಮತ್ತೆ ಲಕ್ಷ್ಮಿ ಬರ್ತಾಳೆ ಇದಕ್ಕಿದ್ದಂಗೆ. ಲಕ್ಷ್ಮಿ, ಏನಿದು ಇದಕ್ಕಿದ್ದಂಗೆ ನೀನು ಅಂತ ಹೇಳಿ ಸಂಗೀತ ಅಂತಾರೆ. ಅದು ಭೂಮಿ ಲಗೇಜ್ ತೊಗೊಂಡು ಹೋಗಕ್ಕೆ ಬಂದೆ ಅಂದ ತಕ್ಷಣ ಮನೆ ಮಂದಿ ಎಲ್ಲ ಶಾಕ್ ಆಗಿಬಿಡ್ತಾರೆ. ಲಗೇಜಾ, ಯಾಕೆ ಭೂಮಿ, ನಾನು ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ಅಜಿತ್ ನೀನಾದರೂ ಕಿತ್ತಾಡ್ಕೊಂಡ್ರಾ ಅಂತ ಕೇಳ್ತಾರೆ. ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗ್ಬೋದು ಅನ್ನೋದನ್ನು ಕಾದು ನೋಡೋಣ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.